ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್. ಸೊ ಲೆಟ್ ಸಿ ನೋಡೋಣ ಒನ್ ಕಾರ್ಡ್ ಮೆಸೇಜ್ ಏಂಜಲ್ ಇಂದ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಲುಕ್ ಫಾರ್ ಅ ಸೈನ್. ದಿಸ್ ಇಸ್ ಅ ಒನ್ ಕಾರ್ಡ್ ಮೆಸೇಜ್ ಫಾರ್ ಯು. ಲುಕ್ ಫಾರ್ ಅ ಸೈನ್. ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಲುಕ್ ಫಾರ್ ಅ ಸೈನ್. ನಿಮ್ಗೆ ತುಂಬಾ ವಿಧಾನದಲ್ಲಿ ಗೈಡೆನ್ಸ್ ನ ಕೊಡ್ತಾ ಇದಾರೆ ಏಂಜಲ್ಸ್. ಓಕೆ, ಮೇ ಬಿ ಕೆಲವರಿಗೆ ಗೊತ್ತಾಗ್ತಾ ಇರ್ಬೋದು ಯಾಕೆ ನನ್ಗೆ ಈ ತರ ಏಂಜಲ್ಸ್ ನಂಬರ್ ನೋಡೋದಕ್ ಸಿಗ್ತಾ ಇದೆ, ಇಲ್ಲಾಂದ್ರೆ ಯಾಕೆ ಪದೇ ಪದೇ ಒಂದೇ ತರದ ವರ್ಡ್ಸ್ ಗಳು ರಿಪಿಟೇಟಿವ್ ಆಗಿ ಕೇಳೋದಕ್ ಸಿಗ್ತಾ ಇದೆ ಅನ್ನೋದು. ಬಟ್ ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಲುಕ್ ಫಾರ್ ಅ ಸೈನ್. ನಿಮ್ಗೆ ಹಲವಾರು ಸೈನ್ಗಳು ಕಳಿಸ್ತಾ ಇದ್ದಾರೆ. ಅಂಡ್ ಇಟ್ಸ್ ಲೈಕ್ ಡ್ರೀಮ್ ಅಲ್ಲಿ ಇರಬಹುದು, ಬೇರೆಯವರ ಮಾತಿನಿಂದ ಇರಬಹುದು, ಟ್ಯಾರೋ ರೀಡರ್ ಮುಖಾಂತರ ಇರಬಹುದು. ಸೊ ನಾನೇ ಅಂತ ಹೇಳೋದಿಲ್ಲ, ಬೇರೆ ಟ್ಯಾರೋ ರೀಡರ್ ಮುಖಾಂತರ ಕೂಡ ಇರಬಹುದು. ಬಟ್ ನಿಮ್ಗೆ ಮೆಸೇಜ್ ಅಂತೂ ನಿಮ್ ಹತ್ರ ಬರ್ತಾ ಇದೆ. ಓಕೆ, ಮೆಸೇಜ್ ಬರ್ತಾ ಇದೆ. ಅಂಡ್ ನೋಡಿ, ಓಕೆ, ಮೇ ಬಿ ಇದು ಆಪರ್ಚುನಿಟಿ ರಿಲೇಟೆಡ್ ಇರಬಹುದು. ಓಕೆ, ಕೆಲವರು ಆಪರ್ಚುನಿಟಿ ಲೈಕ್ ಜಾಬ್ ರಿಲೇಟೆಡ್, ಇನ್ ಕೆಲವರು ಮನೆ ಸೇಲ್ ಮಾಡೋ ಮುಖಾಂತರ ಇರಬಹುದು. ಇಲ್ಲಾಂದ್ರೆ ತುಂಬಾ ಜನರು ಇಲ್ಲಿ ನನ್ಗೆ ಏನ್ ಅನ್ಸ್ತಾ ಇದೆ ಅಂತಂದ್ರೆ ಏಂಜಲ್ಸ್ ಅಲ್ಲಿ ಲೈಕ್ ನೀವು ಸೈನ್ ಅನ್ನ ಕೇಳಿರ್ಬಹುದು. ಏಂಜಲ್ಸ್ ನಿಮ್ಗೆ ಸೈನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಅಂಡ್ ಇನ್ ಕೆಲವರಿಗೆ ಯಾರಿಗಾದ್ರೂ ಫೆದರ್ಸ್ ಏನಾದ್ರೂ ನೋಡ್ದಕ್ ಸಿಕ್ಕಿದ್ರೆ, ಇಲ್ಲಾಂದ್ರೆ ಸಿಕ್ಕಿದೆ ಅಂತಂದ್ರೆ ಅದು ನಿಮ್ಮ ಕನ್ಫರ್ಮೇಶನ್. ಓಕೆ, ಎಸ್ ಅಂತ ಹೇಳ್ಬಿಟ್ಟು. ಬಟ್ ಲುಕ್ ಫಾರ್ ಅ ಸೈನ್. ನಿಮ್ಗೆ ನೋಡೋದಕ್ಕೆ ಹೇಳ್ತಾ ಇದ್ರೆ, ಸ್ಪೆಸಿಫಿಕ್ ಸೈನ್ ಅನ್ನ ನೋಡೋದಕ್ಕೆ ಹೇಳ್ತಾ ಇದ್ರೆ ನೋಡಿ. ನಂಬರ್ಸ್ ಇರ್ಬೋದು, ಏಂಜಲ್ಸ್ ನಂಬರ್ ನಿಮ್ಗೆ ಪದೇ ಪದೇ ಒಂದೇ ತರದ ಏಂಜಲ್ಸ್ ನಂಬರ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಸೊ ಯಾವ ತರದ ಫೀಲಿಂಗ್ ನಿಮಗೆ ಬರ್ತಾ ಇತ್ತು, ಲೈಕ್ ಡ್ರೀಮ್ಸ್ ಇರ್ಬೋದು. ಡ್ರೀಮ್ಸ್ ಅಲ್ಲಿ ಹೆಚ್ಚಾಗಿ ನಮ್ಗೆ ಗೈಡ್ ಸಿಗೋದೇ ಡ್ರೀಮ್ಸ್ ಅಲ್ಲಿ. ಸೊ ಆ ಡ್ರೀಮ್ಸ್ ಏನಿದೆ ಅದನ್ನ ಬರೆಯಿರಿ. ಅಂಡ್ ನಿಮ್ಗೆ ಅದರಿಂದ ಕೂಡ ಆನ್ಸರ್ ಸಿಗುತ್ತೆ. ಏಂಜಲ್ಸ್ ನಂಬರ್ ಪದೇ ಪದೇ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಆ ಏಂಜಲ್ಸ್ ನಂಬರ್ ಏನಿದೆ ನೋಡಿ, ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಈ ನಂಬರ್ಸ್ ಏನನ್ನ ಹೇಳ್ತಾ ಇದೆ, ಇದು ನಿಮ್ಮ ಪರಿಸ್ಥಿತಿಗೆ ಹೊಂದಾಣಿಕೆ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ನೋಡಿ. ಓಕೆ, ಸೊ ದ್ಯಾಟ್ಸ್ ಇಟ್. ಬಾಯ್.